ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮತ್ಕುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ್ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಮಲ ಕಲುಷ ಧ್ವಂಸ ವಿನಾಶನ ಸಾಮರ್ಥ್ಯ. ಅದ್ಯ ಶ್ರೀ ವಿಷ್ಣುತತ್ವನಿರ್ಣಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಓ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಹರಿ ಓಂ. ನಿನ್ನೆ ಪ್ರವಚನ ಮಧ್ಯಾಹ್ನದ ನಂತರ ಆದ್ದದರಿಂದ ಅನೇಕ ಜನರಿಗೆ ಬೇಗನೆ ಕೇಳಲಿಕ್ಕೆ ಆಗಲಿಲ್ಲ ಅಂತ ಅನ್ನಿಸ್ತದೆ. ಆದರೆ ಹೆಚ್ಚಿನ ಜನ ಕೇಳಿದ್ದೀರಿ. ಈಗ ನಡೆದ ಚರ್ಚೆ ಏನು ಅಂತ ತಿಳ್ಕೊಂಡಂತಂದರೆ, ನಮ್ಮ ದೈನಂದಿನ ಪ್ರಶ್ನೆ, ನಿಮ್ಮ ಮಗಳು ಬಂದು ಕೇಳ್ತಾಳೆ, ಅಮ್ಮ ಕುಂಕುಮ ಯಾಕೆ ಹಚ್ಕೊಳ್ಳೇಬೇಕೇಕೆ? ಸ್ಟಿಕ್ಕರ್ ಹಚ್ಕೊಂಡು ನಡೆಯೋದಿಲ್ವೇನು? ಮತ್ತೆ ಕೇಳ್ತಾಳೆ, ಬಳೆ ಯಾಕೆ ಹಾಕ್ಕೋಬೇಕು? ನಾನು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡ್ರೆ ಏನು ತಪ್ಪಿದೆ? ಹುಡುಗ ಯಾವ ಧರ್ಮದವನಾದೇತು
ನಾನು ಹುಡುಗಿ, ಅವನು ಹುಡುಗ, ಎರಡೇ ಜಾತಿ. ಮಗನ ಬಂದು ಕೇಳ್ತಾನೆ, ನಾನು ಸಂಧ್ಯಾ ವಂದನೆ ಯಾಕೆ ಮಾಡಬೇಕು? ಇಂದು ಯುವಕರು ಕೇಳುವ ನೂರಾರು ಪ್ರಶ್ನೆಗಳಿಗೆ ಹಿರಿಯರ ಹತ್ತಿರ ಉತ್ತರ ಇಲ್ಲ. ಯಾಕೆ? ಹಿರಿಯರು ಈ ರೀತಿಯಾದಂಥ ಗ್ರಂಥಗಳನ್ನು ಅಧ್ಯಯನ ಮಾಡಲಿಲ್ಲ. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇವೆ. ಆಚರಣದ ಬಗ್ಗೆ ಇರತಕ್ಕಂಥ ಪ್ರಶ್ನೆಗಳಿಗೂ ಉತ್ತರ ಇವೆ. ತತ್ವಜ್ಞಾನದ ಬಗ್ಗೆ ಇರತಕ್ಕಂಥ ಪ್ರಶ್ನೆಗಳಿಗೂ ಉತ್ತರ ಇವೆ. ಸಮಾಜ ಸೈಕಾಲಜಿ ಬಗ್ಗೆಯೂ ಪ್ರಶ್ನೆಗಳಿಗೂ ಉತ್ತರ ಇವೆ. ವೇದಗಳಲ್ಲಿ ಉತ್ತರ ಇದೆ. ಮಹಾಭಾರತದಲ್ಲಿ ಅದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರಗಳು ಇವೆ. ಭಾಗವತದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇವೆ. ಆದರೆ ಅದನ್ನು ಓದೋದಿಲ್ಲ. ನಮ್ಮ ಪ್ರಶ್ನೆಗಳ ಲಿಸ್ಟ್ ನಾವು ಮಾಡಿಕೊಳ್ಳೋದಿಲ್ಲ. ಮಕ್ಕಳು ಕೇಳುವ ಪ್ರಶ್ನೆಗಳಿಗೆ ನಾನು ಹೇಳ್ತೇನೆ, ಹೋಗೋ, ಹೇಳ್ದಷ್ಟು ಕೇಳ್ಕೊ ಅಂತನೂ ಉತ್ತರ ಇವತ್ತಿನ ಮಕ್ಕಳು ಕೇಳೋದಿಲ್ಲ. ಏಕೆ? ಅವರು ಶಾಲೆಯಲ್ಲಿ, ಕಾಲೇಜಿನಲ್ಲಿ ಕಲ್ತಿದ್ದಾರೆ. ಪ್ರತಿಯೊಂದು ಕ್ರಿಯೆಗೂ ಒಂದು ಕಾರಣ ಹುಡುಕಲೇಬೇಕು. ಆ ಪ್ರಶ್ನೆಗೆ ಉತ್ತರ ಇದ್ದರೆ, ಪ್ರೂಫ್ ಇದ್ದರೆ ಅದನ್ನು ಆಚರಣೆ ಮಾಡಬೇಕು. ಇಲ್ಲದೆ ಇದ್ದರೆ ಅದು ಸೂಪರ್ಸ್ಟಿಷನ್ ಅಂತ ತಿಳ್ಕೊಂಡು ಅಂತೇಳಿ. ಇಂಥ ಜನರಿಗೆ ಉತ್ತರ ಕೊಡೋದಕ್ಕೋಸ್ಕರವೇ ನಮ್ಮ ಪೂರ್ವಜರು ಗ್ರಂಥಗಳನ್ನು ಬರೆದರು. ಆದರೆ ಮೂಲ ಪ್ರಶ್ನೆ ಎಲ್ಲಿಗೆ ಬರ್ತದೆ? ಮಹಾಭಾರತದಲ್ಲಿ ಹೇಳಿದೆ. ಮಹಾಭಾರತದಲ್ಲಿ ಹೇಳಿದ ಪ್ರಮಾಣ ಯಾಕೆ ಇಲ್ಲ? ವೇದವ್ಯಾಸರು ಮಹಾಭಾರತವನ್ನು ಬರೆದಿದ್ದ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡೋದಕ್ಕೋಸ್ಕರ. ಆದರೆ ಅವರು ಕೂಡ ತಮ್ಮ ಬುದ್ಧಿಯಿಂದ ತಪ್ಪು ಮಾಡಲಿಲ್ಲ. ವೇದಕ್ಕೆ ಅನುಸಾರವಾಗಿಯೇ ಬರೆದರು. ಹಾಗಾದರೆ ವೇದ ಯಾಕೆ ಪ್ರಮಾಣ? ವೇದದಲ್ಲಿ ಹೇಳಿದ್ದು ಪ್ರಮಾಣ ಅಂತಲ್ಲಿ ಕಾರಣ ಏನು? ಶಾಸ್ತ್ರದಲ್ಲಿ ಹೇಳಿದ್ದಕ್ಕೆ ಪ್ರಮಾಣ ಏನು ಅನ್ನೋದಕ್ಕೋಸ್ಕರ ನಮ್ಮ ಶಾಸ್ತ್ರಕಾರ ಉತ್ತರ, ನೋಡಪ್ಪ, ಇದು ಅನಾದಿ ಕಾಲದಿಂದ ಬಂದಿದೆ, ಒಂದು ಪರಂಪರೆ ಇದೆ, ಇದು ಪುರುಷವನ್ನು ನಿರ್ಮಿಸಿಲ್ಲ ಅಂತ ತಿಳ್ಕೊಂಡಂತೆ. ಇದು ಅಪೌರುಷ ಅಂತಲಿಕ್ಕೆ ಪ್ರಮಾಣ ಏನು? ಇಲ್ಲ, ಮೊದಲಿನಿಂದಲೂ ಕೂಡ ಪರಂಪರೆಯಿಂದ ಅಪೌರುಷ ಅಂತ ಹೇಳ್ತಾ ಬಂದಿದ್ದಾರೆ. ಆದರೆ ವೇದ ಪ್ರಮಾಣ ಅಂತಲಿಕ್ಕೆ ಪ್ರಮಾಣ ಏನು? ಅದಕ್ಕೋಸ್ಕರ ವೇದವ್ಯಾಸರು ಹೇಳಿದ್ದೇನೆ, ಮಧ್ವಾಚಾರ್ಯರು ನಮಗೆ ಹೇಳಿದರು, ನೋಡಪ್ಪ, ವೇದ ಸ್ವತಃ ಪ್ರಮಾಣವಾಗಿದೆ. ಅನಾದಿ ಕಾಲದಿಂದ ಬಂದು ಒಂದು ಜ್ಞಾನದ ಸ್ರೋತವಾಗಿದೆ. ಜ್ಞಾನ ಯಾವ ಇಂದ್ರಿಯದಿಂದ ನಮಗೆ ಜ್ಞಾನ ಆಗ್ತದೆ, ಆ ಇಂದ್ರಿಯ ಆ ಜ್ಞಾನವನ್ನು ಪ್ರಮಾಣ ಅಂಥೇಳಿ ಸ್ವೀಕಾರ ಮಾಡ್ತಾರೆ. ಅನ್ನ ಅಂತ ಜ್ಞಾನ ಆಯಿತು, ತಿನ್ನಲಿಕ್ಕೆ ಪ್ರಾರಂಭ ಮಾಡಿದೆ. ಸಾರು ಕಲಿಸ್ಕೊಂಡಿದ್ದೇನೆ, ಎರಡನೇ ಸಲ ಸಾರು ಬಂದರೆ ಬೇಡ, ನನಗೆ ಮಜ್ಜಿಗೆ ಹಾಕಿ ಮೊಸರು ಹಾಕಿ ಅಂತಂತೇವೆ. ಆದರೆ ನಾನು ಸಾರನ್ನು ತಿಂತ ಇದ್ದೇನೆ, ಇದಕ್ಕೇನು ಪ್ರಮಾಣ ಅಂತನ್ನೋದು ಸರ್ವಸಾಮಾನ್ಯವಾಗಿರ್ತಂಥ ತಿಳುವಳಿಕೆ ಇದ್ದವನು ಯಾವನು ಮಾಡೋದಿಲ್ಲ. ಆದರೆ ವೇದದ ಪೌರುಷೇಯವನ್ನು ಒಪ್ಪದೇ ಇರತಕ್ಕಂಥವರು, ಇಲ್ಲ ಯುಕ್ತಿಯಿಂದಲೇ ನಾವು ಲಾಜಿಕ್ಕಿನಿಂದ ಪ್ರತಿಯೊಂದು ಸಿದ್ಧ ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ,
ಲಾಜಿಕ್ ಯಾವಾಗ ಬೇಕು? ನಿಮಗೆ ಸಂಶಯ ಬಂದಾಗ. ಆದರೆ ಪ್ರತಿಯೊಂದು ವಿಷಯದಲ್ಲಿ ನಿಮ್ಗೆ ಸಂಶಯ ಬರ್ತದ ಹೇಳಿ? ಮನೆಗೆ ಬಂದ ಕ್ಷಣಕ್ಕೆ ನಿಮ್ಮ ಮಗಳು ನನ್ನ ಮಗಳು ಹೌದು ಅಲ್ಲೋ ಅಂತ ಸಂಶಯ ನಿಮಗೆ ಬರ್ತದ? ಇಲ್ಲಿ ಹೆಂಡ್ತಿ ನನ್ನ ಹೆಂಡ್ತಿ ಹೌದು ಅಲ್ಲೋ ಅಂತ ಸಂಶಯ ಬರ್ತದ? ಬರೋದಿಲ್ಲ. ಯಾಕೆಂದರೆ ಸಂಶಯಕ್ಕೆ ಕಾರಣವಾದ ದೋಷಗಳು ಅಲ್ಲಿಲ್ಲ. ಅದರಿಂದಾಗಿ ಆ ವಸ್ತುವಿನ ಕಣ್ಣಿಂದ ನೋಡಿದ ಕ್ಷಣಕ್ಕೆ, ಆ ಶಬ್ದ ಕೇಳಿದ ಕ್ಷಣಕ್ಕೇನೆ ಇದು ಇವರ ಮಾತು, ಇದು ಇವಳು ನನ್ನ ಸಂಬಂಧಿಕರು, ಇವಳು ನನ್ನ ಹೆಂಡತಿ, ಇವಳು ನನ್ನ ಮಗಳು, ನನ್ನ ಮನೆ ಅಂತ ಅನ್ನೋದು ಜ್ಞಾನ ನಿಮಗಾಗ್ತದೆ. ಇದು ತಿಳಿಲಾರ್ದಂಥ ವಿಷಯ, ಏನು ಶಾಸ್ತ್ರ ವಿಷಯ ನಮಗೆ ತಿಳಿಯೋದಿಲ್ಲ ಅಂತ ಹಾಗಲ್ಲ. ಆದ್ದರಿಂದಾಗಿ ಆಚಾರ್ಯರು ಏನು ಹೇಳಿದರು? ಇಂದ್ರಿಯ, ಮನಸ್ಸು ಇವುಗಳ ಸಂಪರ್ಕವನ್ನು ಪಡೆದ ಸಾಕ್ಷಿ ಅಂತನ್ನುವ ಇಂದ್ರಿಯ ವಸ್ತುವಿನ ಜ್ಞಾನವನ್ನು ಮಾಡಿಕೊಳ್ಳುತ್ತದೆ ಮತ್ತು ಅದರ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತದೆ. ಶಬ್ದ ಶಾಸ್ತ್ರೀಯವಾದ ಕ್ಷಣ ಗಾಬರಿ ಆಗಬೇಡಿ. ಇದಕ್ಕೆ ಸ್ವತಃ ಪ್ರಾಮಾಣ್ಯವಾದ ಅಂತಂತಾರೆ. ಈ ವಾದ ಯಾಕೆ ಬೇಕು? ಈ ವಾದವನ್ನು ನಿಮಗೆ ತಿಳಿಸಿ ಹೇಳದೇ ಇದ್ದರೆ ವೇದಕ್ಕೆ ಪ್ರಮಾಣ ಏನು ಅಂತಿಕೊಂಡಂತನ್ನೋ ಪ್ರಶ್ನೆಯಲ್ಲೇ ಸಂಪೂರ್ಣ ಜೀವನ ಹೊರಟೋಗ್ತದೆ. ಶಾಸ್ತ್ರಕ್ಕೆ ಪ್ರಮಾಣ ಏನು ಅಂತ ತಿಳ್ಕೊಂಡಂತೇಳಿ ಸಂಪೂರ್ಣ ಜೀವನ ಹೊರಟೋಗ್ತಾರೆ. ಡಾಕ್ಟರ್ ಔಷಧಿ ಕೊಟ್ಟಿದ್ದಾರೆ, ಇದರಿಂದ ರೋಗ ದೂರ ಆಗ್ತದೆ ಅನ್ನೋ ಅಂತ ನಾನು ಸಂಶಯ ಪಟ್ಟರೆ ಔಷಧ ತೆಗೆದುಕೊಳ್ಳದೇ ಇದೆ ರೋಗ ದೂರವಾಗುತ್ತದೆಯಾ? ಇಲ್ಲಲ್ಲ. ಡಾಕ್ಟರ್ ಹೇಳಿದ್ದಾರೆ, ನಾನು ತೆಗೆದುಕೊಳ್ತೇನೆ. ಆದ್ದರಿಂದಾಗಿ ಜ್ಞಾನವು ಯಾವ ಸಾಮಗ್ರಿಯಿಂದ ಯಾವ ವಸ್ತುವಿನ ಜ್ಞಾನವಾಗುತ್ತದೆ ಅದೇ ಸಾಮಗ್ರಿಯಿಂದ. ಇಲ್ಲಿ ಸಾಮಗ್ರಿ ಯಾವುದು? ಮನಸ್ಸು, ಇಂದ್ರಿಯ, ಮನಸ್ಸು, ಸಾಕ್ಷೀಂದ್ರಿಯ. ಆದರೆ ಕೆಲವು ಸಂದರ್ಭದಲ್ಲಿ ಸಂಶಯ ಬರ್ತದೆ. ಹೀಗೊಂದಿದೆ, ಹೀಗೊಂದು ಕೈ ಇದೆ, ಕೆಳಗೆ ಹೀಗೆ ಬಂದಿದೆ, ಮೇಲೆ ಏನೋ ಸ್ವಲ್ಪ ಕಾಣಿಸ್ತಾ ಇದೆ. ಓ, ಮನುಷ್ಯ ಇದನ್ನು ಏನಂತಾರೆ, ಎಕ್ಸರ್ಸೈಸ್ ಮಾಡ್ತಾ ನಿಂತ್ಕೊಂಡಿದ್ದಾನೆ. ಯಾಕೆ ಮಧ್ಯದಲ್ಲಿ ಸ್ವಲ್ಪ ಮಂಜಿದೆ, ಸ್ಪಷ್ಟ, ಇನ್ನು ಬೆಳಗ್ಗೆ ಪೂರ್ತಿಯಾಗಿ ಫಾಗ್ ಹೋಗಿಲ್ಲ. ಆಗ ಜ್ಞಾನ ಆಯಿತು, ಅದು ಜ್ಞಾನದ ಸ್ಪಷ್ಟತೆ ಬರಲಿಲ್ಲ. ಇದಕ್ಕೆ ಕಾರಣ ಮಧ್ಯದಲ್ಲಿರುವ ಮಂಜು. ಆ ಮಂಜಿನಿಂದ ಸಂಶಯ ಬಂತು. ಆಗ ಬುದ್ಧಿ ಇನ್ನೂ ಸ್ವಲ್ಪ ಹತ್ರ ಹೋಗಿ ನೋಡೋಣ ಅಂತನೂ ಯುಕ್ತಿಯನ್ನು ಹುಡುಕಿತು. ಆ ಲಾಜಿಕ್ಕಿನ ಪ್ರಕಾರ ಹತ್ತಿರ ಹೋದೆವು. ಅಷ್ಟೊತ್ತಿಗೆ ಮಂಜು ತಿಳಿಯಾಯಿತು. ಓಹ್, ಇದು ಮೋಟ ಮರ, ಮನುಷ್ಯ ಅಲ್ಲ ಅಂತನ್ನೋದು. ಒಂದು ಆಕೃತಿಯ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡಿ ಆನಂತರ ಯುಕ್ತಿಯಿಂದ ನಾವು ಆ ಸಂಶಯ ಹೊರಟು ಹೋದ್ಮೇಲೆ ಇದಂ ವೃಕ್ಷಂ ಅಂತೇಳಿ ಜ್ಞಾನವನ್ನು ಗ್ರಹಣ ಮಾಡಿದೆವು. ಹೀಗಾಗಿ ನನ್ನ ಸಾಕ್ಷಿ ಇಂದ್ರಿಯ ವಸ್ತುವಿನ ಜ್ಞಾನದ ಜೊತೆಗೆ ಅದರ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತದೆ. ಆದರೆ ಅಡೆತಡೆ ಬಂದಾಗ ಸ್ವಲ್ಪ ಹೊತ್ತು ಆ ಪ್ರಾಮಾಣ್ಯವು ತಟಸ್ಥವಾಗ್ತದೆ. ಆ ನಂತರ ಸಂಶಯ, ಯುಕ್ತಿಯಿಂದ ಸಂಶಯ ನಿವಾರಣೆ ಆದಮೇಲೆ ಆಗ ಸರಿಯಾದ ಜ್ಞಾನವನ್ನು, ಅದರ ಪ್ರಾಮಾಣ್ಯವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಇದಿಷ್ಟು ಶ್ರೀಮದಾಚಾರ್ಯರು ಪ್ರಾಮಾಣ್ಯದ ಸ್ವತಂತ್ರದ ವಿಷಯದಲ್ಲಿ ನಮಗೆ ಹೇಳಿದ ಮಾತು.
ಅದನ್ನೇ ನಿನ್ನೆ ಟೀಕಾಕೃತ್ಪಾದರು ಬಹಳ 9 ಪಾಯಿಂಟ್ಗಳ ಮುಖಾಂತರ ನಮಗೆ ತಿಳಿಸಿದ್ದಾರೆ. ನಾವು ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಆದರೆ ಉದಯನಾಚಾರ್ಯರು ಅಂತಿಕೊಂಡಿರ್ತಕ್ಕಂಥ ವಾದಿಗಳು ನಮಗೆ ಪ್ರಶ್ನೆ ಮಾಡ್ತಾರೆ, ಇಲ್ಲಪ್ಪ ಪ್ರಾಮಾಣ್ಯ ಸ್ವತಃ ಅಲ್ಲ, ನಮ್ಮ ಸಾಕ್ಷಿ ಇಂದ್ರಿಯ ಮತ್ತು ಮನಸ್ಸಿನಿಂದ ಸಹಿತವಾದ ಸಾಕ್ಷಿ ಸಾಮಾನ್ಯ ಜ್ಞಾನವನ್ನು ಗ್ರಹಣ ಮಾಡ್ತದೆ. ಅದರ ಪ್ರಾಮಾಣ್ಯ ಇದು ವಿಶೇಷ ಜ್ಞಾನ. ಅದಕ್ಕೋಸ್ಕರ ವಿಷಯ ಜ್ಞಾನ ಸಾಧನಗಳು ಬೇಕು. ವಿಶೇಷ ಜ್ಞಾನ ಸಾಧನಗಳಿಂದ ಸಹಕೃತವಾದಾಗ ಸಾಕ್ಷಿ ಇಂದ್ರಿಯ ಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತದೆ. ಆದ್ದರಿಂದಾಗಿ ಪ್ರಾಮಾಣ್ಯಕ್ಕೆ ಸ್ವತಸ್ತ್ವ ಇಲ್ಲ. ಪ್ರಾಮಾಣ್ಯಕ್ಕೆ ಇನ್ನೊಂದರ ಸಹಾಯ ಬೇಕಾದುದರಿಂದ ಅದು ಪ್ರಾಮಾಣ್ಯ ಇದು ಪರತಃ. ಇನ್ನೊಂದು ಸಾಧನದಿಂದ ಗ್ರಾಹ್ಯವಾಗ್ತದೆ. ಸಾಕ್ಷಿ ಇಂದ್ರಿಯದಿಂದ ಪ್ರಾಮಾಣ್ಯ ಗ್ರಾಹ್ಯ ಆಗೋದಿಲ್ಲ. ಅದಕ್ಕೆ ಅವರು ಕೊಡುವುದು ಕ್ರಮ ಏನು ಅಂತ ತಿಳ್ಕೊಂಡಂತಂದರೆ, ಜ್ಞಾನವನ್ನು ಗ್ರಹಿಸುವ ಇಂದ್ರಿಯ ಮನಸ್ಸು ಮತ್ತು ಸಾಕ್ಷಿ ಇದು ಮರ ಅಂತ ತಿಳ್ಕೊಂಡಂತೇಳಿ ಸ್ವೀಕಾರ ಮಾಡಿತು. ಆದರೆ ಯಾವ ಮರ ಅನ್ನೋದಕ್ಕೆ ಒಂದು ಸಂಶಯ ಬಂತು. ಯಾಕೆ ಅಂತಂದರೆ ಅದರ ಎಲೆಗಳು ಅಶೋಕದ ಎಲೆಗಳು, ಮಾವಿನ ಎಲೆಗಳು, ಪೇರಲೆ ಗಿಡದ ಎಲೆಗಳು ಸ್ವಲ್ಪ ಸಾಮ್ಯತೆಯಿಂದ ಯುಕ್ತವಾಗಿವೆ. ಇದು ಯಾವುದು ಅಂತ ಅನ್ನೋದು ನನಗೆ ಸಂಶಯ ಬಂತು. ಆ ಸಂಶಯ ಬಂದಾಗ ಆಗ ನನ್ನ ಬುದ್ಧಿ ಲಾಜಿಕ್ ಮಾಡಿ ಯುಕ್ತಿಯನ್ನು ಮಾಡಿ, ಇಲ್ಲ ಇದು ಹೆಚ್ಚು ಅಗಲವಾದ್ದರಿಂದ ಅಶೋಕದ ಎಲೆ ಅಲ್ಲ, ಆನಂತರ ಹಚ್ಚ ಹಸಿರಾದ್ದರಿಂದಾಗಿ ಇದು ಪೇರಲದ ಎಲೆಯೂ ಕೂಡ ಅಲ್ಲ, ಇದು ಮಾವಿನ ಗಿಡವೇ ಅಂತ ತಿಳ್ಕೊಂಡಂಥೇಳಿ ನನ್ನ ವಿಶೇಷ ಜ್ಞಾನ ಯುಕ್ತಿ ಅದನ್ನು ನಿರ್ಣಯ ಮಾಡ್ತದೆ. ನನಗೆ ಇದು ಮಾವಿನ ಗಿಡ ಅಂತನ್ನೋ ಜ್ಞಾನ ವಿಶೇಷ ಸಾಮಗ್ರಿಯ ಸಹಾಯದಿಂದ ಆದದ್ದರಿಂದಾಗಿ ನಾನು ಸಾಕ್ಷಿಯಿಂದ ಜ್ಞಾನ, ಅದರ ಪ್ರಾಮಾಣ್ಯ ಮಾತ್ರ ಹೆಚ್ಚಿನ ಸಹಕಾರಿಯಾದ ಬೇರೆ ಯುಕ್ತಿಯಿಂದ ನನಗೆ ಇದು ಮಾವು ಅಂತನ್ನೋ ಜ್ಞಾನವಾಗ್ತದೆ. ಆದ್ದರಿಂದಾಗಿ ಪ್ರಾಮಾಣ್ಯ ಇದು ಪರತಃ, ಬೇರೆ ಸಾಮಗ್ರಿಯಿಂದ ಪ್ರಾಮಾಣ್ಯದ ಸಿದ್ಧಿ ಆಗ್ತದೆ ಅಂತ ಹೇಳಿ ನೀವು ಮಧ್ವಾಚಾರ್ಯ ಹೇಳಿದ್ದು ಸರಿಯಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ಯಾವಾಗ ನಮಗೆ ಜ್ಞಾನದ ಜೊತೆಗೆ ಪ್ರಾಮಾಣ್ಯ ಜ್ಞಾನವಾಗ್ತದೆ, ಜಗತ್ತಿನಲ್ಲಿ ಸಂಶಯ ಅಂತ ಅನ್ನೋದು ಇರಬಾರ್ದಾಗ್ತದೆ. ಅದು ಜಗತ್ತಿನಲ್ಲಿ ಸಂಶಯ ಬರ್ತದೆ. ಶಾಸ್ತ್ರೀಯ ಪರಿಭಾಷೆಯಲ್ಲಿ ಹೇಳಬೇಕಾಗಿದ್ದರೆ, ಧರ್ಮಿಜ್ಞಾನವಾದ ಮೇಲೆ ಆ ಧರ್ಮೀಯ ಪ್ರಾಮಾಣ್ಯದ ವಿಷಯದಲ್ಲಿ ಸಂಶಯ ಬರಬಾರದು. ಆದರೆ ನನಗೆ ಧರ್ಮಿಜ್ಞಾನ ಆಗಿದೆ, ಹೊಳಪು ಉಳ್ಳ ಒಂದು ವಸ್ತುವಿನ ಜ್ಞಾನ ಆಗಿದೆ. ಕಪ್ಪೆ ಚಿಪ್ಪು, ಸಿಂಪು, ಶುಕ್ತಿ. ಆದರೆ ಅಲ್ಲಿ ಸಂಶಯ ಬಂದಿದೆ, ಬೆಳ್ಳಿ ಹೋದೋ ಇಲ್ಲೋ ಅಂತ ತಿಳ್ಕೊಂಡಂತೆ. ಹತ್ತಿರ ಹೋಗಿ ನೋಡಿದಾಗ, ನಾನು ಪರೀಕ್ಷೆ ಮಾಡಿದಾಗ, ಪರಾಮರ್ಶೆ ಮಾಡಿದಾಗ, ಓಹ್ ಇದು ಬೆಳ್ಳಿ ಅಲ್ಲ, ಯಾಕಂದರೆ ಇದನ್ನು ಕರಗಿಸಿದ್ರೆ ಏನು ಪದಾರ್ಥ ಮಾಡಲಿಕ್ಕೆ ಆಗೋದಿಲ್ಲ, ಅರ್ಥಕ್ರಿಯಾಕಾರಿತ್ವ ಈ ಸಿಂಪಿನಲ್ಲಿ ಇಲ್ಲ, ಆದ್ದರಿಂದ ಇದು ಬೆಳ್ಳಿ ಅಲ್ಲ, ಇದು ಶುಕ್ತಿ ಅಂತಿಕೊಂಡಂತೆ ಜ್ಞಾನ, ಅದರ ಶುಕ್ತಿಯ ಪ್ರಾಮಾಣ್ಯ ಜ್ಞಾನ ನನಗಾಯಿತು. ಧರ್ಮೀಯ ಜ್ಞಾನ ಆದ ತಕ್ಷಣ ಪ್ರಾಮಾಣ್ಯ ಜ್ಞಾನ ಆಗಬೇಕಾಗಿತ್ತು, ಆದರೆ ಪ್ರಾಮಾಣ್ಯ ಜ್ಞಾನ ಆಗಲಿಲ್ಲ. ಅದಕ್ಕೋಸ್ಕರ ಯುಕ್ತಿಯ ಸಹಕಾರ ಬೇಕಾಯಿತು.
ಯುಕ್ತಿಯ ಸಹಕಾರ ಬಂದದ್ದರಿಂದಾಗಿ ವೃಕ್ಷದ ಜ್ಞಾನದ ಜೊತೆಗೆ ಇದು ಯಾವ ವೃಕ್ಷ ಅಂತ ತಿಳ್ಕೊಂಡಂತನ್ನೋದಕ್ಕೋಸ್ಕರ ಮಧ್ಯದಲ್ಲಿ ಯುಕ್ತಿ ಅನುಸಂಧಾನ ರೂಪವಾದ ಪರೀಕ್ಷಾ ಸಂದರ್ಭ ಬೇಕಾಗ್ತದೆ. ಅದಕ್ಕೋಸ್ಕರ ನೀವು ಹೇಳಿದಂತೆ ಜ್ಞಾನಗ್ರಹಣ ಸಾಮಗ್ರಿನ ಏವ ತತ್ ಪ್ರಾಮಾಣ್ಯಂ ಗೃಹ್ಯತೆ ಅಂತ ತಿಳ್ಕೊಂಡಂತೇಳಿ ನೀವೇನು ಹೇಳಿದಿರಿ, ಈ ಮಾತು ಇದು ಸರಿಯಾಗೋದಿಲ್ಲ. ಆದ್ದರಿಂದಾಗಿ ಜ್ಞಾನವನ್ನು ಗ್ರಹಿಸುವ ಸಾಮಗ್ರಿಯೇ ಪ್ರಾಮಾಣ್ಯವನ್ನು ಗ್ರಹಿಸುವುದೇ ಅಂತ ತಿಳ್ಕೊಂಡಂತನ್ನುವ ನಿಮ್ಮ ಅಭಿಪ್ರಾಯ ಇಲ್ಲ. ಶುಕ್ತಿರಜತದಲ್ಲಿ ನಮಗೆ ಈ ರೀತಿಯಾದ ಸಂಶಯ ಹುಟ್ಟುತ್ತದೆ, ಅಥವಾ ರಜ್ಜು ಸರ್ಪದಲ್ಲಿಯೂ ಸಂಶಯ ಹುಟ್ಟುತ್ತದೆ. ಸ್ವಲ್ಪ ಬೆಳಕು ಇದೆ, ಒಂದು ಹೀಗೆ 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 ಸ್ವಲ್ಪ ಹಾವಿನ ಆಕೃತಿಯಲ್ಲಿ ಒಂದು ಆಕೃತಿ ಕಾಣಿಸ್ತು, ನಾನು ಹಾವು ಅಂತ ತಿಳ್ಕೊಂಡಂತೇಳಿ ಹಿಂದೆ ಸರಿದೆ, ಅದು ಅಲುಗಾಡಲಿಲ್ಲ ಅಂತ ಹತ್ತಿರ ಹೋಗಿ ನೋಡಿದರೆ ಅದು ಹಗ್ಗ, ದಪ್ಪ ಹಗ್ಗ ಬಿತ್ತಿತ್ತು. ಹೀಗಾಗಿ ವಿಶಿಷ್ಟಾಕಾರದ ಧರ್ಮವುಳ್ಳ ಒಂದು ಧರ್ಮಿಯನ್ನು ಕಂಡಾಗ ನನಗೆ ನಿಶ್ಚಿತ ಜ್ಞಾನವಾಗಲಿಲ್ಲ, ಪ್ರಾಮಾಣ್ಯದ ಜ್ಞಾನ ಆಗಲಿಲ್ಲ, ಭ್ರಮೆ ಬಂತು. ಅದು ಯುಕ್ತಿಯಿಂದ ನಿವಾರಣವಾಯಿತು. ಆದ್ದರಿಂದ ಯುಕ್ತಿ ಸಹಕೃತವಾದ ಸಾಕ್ಷಿಯಿಂದಲೇ ಪ್ರಾಮಾಣ್ಯ ಗ್ರಹಣವಾಗೋದರಿಂದಾಗಿ ಯುಕ್ತಿ ಅಸಹಕೃತವಾಗಿರ್ತಕ್ಕಂತಹ ಇದರಿಂದ ಪ್ರಾಮಾಣ್ಯದ ಗ್ರಹಣ ಆಗೋದಿಲ್ಲ. ಆದ್ದರಿಂದಾಗಿ ಪ್ರಾಮಾಣ್ಯಕ್ಕೆ ಸ್ವತಸ್ತ್ವ ಇಲ್ಲ, ಪ್ರಾಮಾಣ್ಯಕ್ಕೆ ಪರತಸ್ತ್ವ ಇದೆ ಅಂತ ತಿಳ್ಕೊಂಡಂತೆ ಅಂತ ಉದಯನಾಚಾರ್ಯರು ವಾದ ಮಾಡ್ತಾರೆ. ಪ್ರಾಮಾಣ್ಯಕ್ಕೆ ಯುಕ್ತಿ ಅನುಸಂಧಾನ ರೂಪವಾಗಿರ್ತಕ್ಕಂಥ ಒಂದು ಹೆಚ್ಚಿನ ಸಾಮಗ್ರಿ ಬೇಕು. ಆ ಸಾಮಗ್ರಿಯಿಂದಲೇ ಪ್ರಾಮಾಣ್ಯ ಜ್ಞಾನ ಆಗ್ತದೆ ಹೊರತು ಸಾಕ್ಷೀಂದ್ರಿಯದಿಂದ ಪ್ರಾಮಾಣ್ಯ ಜ್ಞಾನ ಆಗೋದಿಲ್ಲ. ಅಂತ ಅನ್ನೋ ಯುಕ್ತಿಯನ್ನು ಕೊಟ್ಟು ಯಾವ ಸಾಮಗ್ರಿಯಿಂದ ಸಾಕ್ಷಿ ಇಂದ್ರಿಯ ವಸ್ತುವಿನ ಜ್ಞಾನವನ್ನು ಮಾಡಿಕೊಳ್ತದೆ, ಅದೇ ಸಾಮಗ್ರಿಯಿಂದ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತದೆ ಅನ್ನುವ ಶ್ರೀಮದಾಚಾರ್ಯರ ವಾದದಲ್ಲಿ ಹುರುಳಿಲ್ಲ ಅಂತ ಉದಯನಾಚಾರ್ಯರು ಪೂರ್ವಪಕ್ಷವನ್ನು ಮಾಡಿದ್ದಾರೆ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಾಗಿದೆ. ಯಾಕೆ ಏನು ಕೊಟ್ಟಿದ್ದೇವೆ ನಾವು? ಮಧ್ಯದಲ್ಲಿ ಅಡೆತಡೆಗಳಿದ್ದರೆ ಸಾಕ್ಷಿಯು ತಟಸ್ಥವಾಗಿ ನಿಂತು ಅಡೆತಡೆಗಳು ದೂರವಾದ ಮೇಲೆ ಅದರ ಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತಾರೆ. ಸಾಕ್ಷಿಗೆ ಯಾವ ಇಂದ್ರಿಯದಿಂದ ವಸ್ತುವಿನ ಜ್ಞಾನವಾಗಿದೆ ಆ ವಸ್ತುವಿನ ಪ್ರಾಮಾಣ್ಯವನ್ನು ಸಾಕ್ಷಿಯು ಗ್ರಹಣ ಮಾಡ್ತದೆ. ಆದರೆ ಅಡೆತಡೆಗಳಿದ್ದರೆ ಅಲ್ಲಿ ಸ್ವಲ್ಪ ಹೊತ್ತು ಅದು ನಿಂತುಕೊಳ್ತದೆ, ಪ್ರಾಮಾಣ್ಯ ಜ್ಞಾನ ಗ್ರಹಣ ಮಾಡಲಿಕ್ಕೆ ವೇಳೆ ತೆಗೆದುಕೊಳ್ತದೆ. ಆದರೆ ಅಡೆತಡೆಗಳನ್ನು ದೂರ ಮಾಡೋದಕ್ಕೋಸ್ಕರ, ವಸ್ತುವಿನ ಪ್ರಾಮಾಣ್ಯ ಗ್ರಹಣ ಮಾಡೋದಕ್ಕೋಸ್ಕರ ಅಲ್ಲ, ಅಡೆತಡೆಗಳನ್ನು ದೂರ ಮಾಡೋದಕ್ಕೋಸ್ಕರ ನಮಗೆ ಪರಾಮರ್ಶ, ಲಾಜಿಕ್ಕು ಅಥವಾ ಯುಕ್ತಿ ಬೇಕಾಗ್ತದೆ. ಆಗ ನೀವು ಕೇಳಬಹುದು, ಯುಕ್ತಿ ಬಂದಿಂದ ಅಡೆತಡೆ ದೂರವಾಗ್ತದೆ ಅಂತಂದಮೇಲೆ ಯುಕ್ತಿಯಿಂದಲೇ ಆ ವಸ್ತುವಿನ ಪ್ರಾಮಾಣ್ಯ ಜ್ಞಾನ ಆಗಲಿ ಅಂತ ನೀವಂದರೆ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿನ ಜ್ಞಾನದ ಅನುಭವಕ್ಕೆ ಇದು ವಿರುದ್ಧವಾಗ್ತದೆ. ಯಾಕೆಂದರೆ ಇದು ಗಡಿಗೆ ಅಂತನ್ನೋ ಜ್ಞಾನ ಜೊತೆ ಗಡಿಗೆ ಪ್ರಾಮಾಣ್ಯ ಸ್ವೀಕಾರ ಮಾಡಿದ ನನ್ನ ಜ್ಞಾನಕ್ಕೆ ನೀವು ಹೇಳಿದ ಯುಕ್ತಾನುಸಂಧಾನ ಅಲ್ಲಿ ಅವಶ್ಯಕತೆ ಇಲ್ಲ. ಆದ್ದರಿಂದಾಗಿ ಅಲ್ಲಿ ಆಗ್ತಕ್ಕಂಥ ಅನುಭವಕ್ಕೆ ಇದು ವಿರೋಧವಾಗ್ತದೆ. ಒಂದು. ಎರಡನೇದ್ದು, ಎಲ್ಲ ಕಾಲದಲ್ಲಿಯೂ ಕೂಡ ಅಡೆತಡೆ ಇರ್ತದೆ ಅಂತ ಹೇಳಿದವರು ಯಾರು? ಆನೆ ನಡೀತಾ ಹೋಗ್ತದೆ, ಅಡೆತಡೆ ಬಂದು ನಿಂತ್ಕೊಳ್ತದೆ, ಅಡೆತಡೆ ದೂರವಾದ ಮೇಲೆ
ಮತ್ತು ತನ್ನ ಗತಿಯನ್ನು ಮುಂದುವರಿಸಿಕೊಳ್ತಾ ಹೋಗ್ತದೆ. ಅದೇ ರೀತಿಯಾಗಿ ಮನಸ್ಸು ಇಂದ್ರಿಯ ಸಹಕೃತವಾದ ಸಾಕ್ಷೇಂದ್ರಿಯ ವಸ್ತುವಿನ ಜ್ಞಾನ ಜೊತೆಗೆ ಅದರ ಪ್ರಾಮಾಣ್ಯವನ್ನು ಕೂಡ ಅಡೆತಡೆ ಇಲ್ಲದಿದ್ದಾಗ ಹಠಾತ್ತಾಗಿ ಸ್ವೀಕಾರ ಮಾಡ್ತದೆ, ಸ್ವತಃ ಸ್ವೀಕಾರ ಮಾಡ್ತದೆ. ಇಲ್ಲ ಯುಕ್ತ್ಯನುಸಂಧಾನ ಪ್ರಮಾಣಕ್ಕೆ ಕಾರಣ ಅಲ್ಲ ಅಂತ ಹೇಗೆ ಹೇಳ್ತೀರಿ? ನೀವು ಹೇಳೋದಕ್ಕೇನು ಆಧಾರ ಇದೆಯಾ ಅಂತ ಆ ಕಾಲಕ್ಕೆ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಆಚಾರ್ಯರು ಉತ್ತರ ಕೊಡ್ತಾರೆ. ಇದಕ್ಕೋಸ್ಕರ ಪ್ರಮಾಣ ಇದೆ. ಏನು ಪ್ರಮಾಣ ಅಂತಂದರೆ, ಕಾರಣ ಅಂದರೆ ಏನರ್ಥ? ಕಾರಣದ ಅರ್ಥವನ್ನು ಮಾಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಾ? ಕಾರಣ ಮೊದಲು ತೆಗೆದುಕೊಳ್ಳಿ. ಯಾವುದು ಇದ್ದರೆ ಈ ಪರಿಣಾಮವಾಗ್ತದೆ, ಯಾವುದು ಇಲ್ಲದೇ ಇದ್ದರೆ ಇದು ಪರಿಣಾಮ ಆಗೋದಿಲ್ಲ. ಯಾವುದು ಇದ್ದರೆ ಕಾರಣವಾಗ್ತದೆ, ಯಾವುದು ಇಲ್ಲದೇ ಇದ್ದರೆ ಆ ಪರಿಣಾಮ ಸಿಕ್ಕೋದಿಲ್ಲ. ಇದಕ್ಕೆ ಕಾರಣ ಕಾರ್ಯಭಾವ ಅಂತ ಹೇಳಿ ಕರೀತಾರೆ. ಉದಾಹರಣೆಗೆ, ಬೆಂಕಿ ಇದ್ದರೆ ಅನ್ನ ಬೇಯುತ್ತದೆ, ಬೆಂಕಿ ಇದ್ದರೆ ಅನ್ನ ಬೇಯುತ್ತದೆ. ಗ್ಯಾಸ್ ಹೊತ್ತಿಸಿದೆ, ಅನ್ನವನ್ನು ಬೇಯಿಸಲಿಕ್ಕಿಟ್ಟ ಅನ್ನ ಬೆಂತು. ಅದಕ್ಕೋಸ್ಕರ ಅಗ್ನಿ ಸಂಯೋಗ ಇದು ಅನ್ನದ ಪಕ್ವತೆಗೆ ಕಾರಣಭೂತವಾಯಿತು. ಆದರೆ ಇವತ್ತು ಗ್ಯಾಸ್ ಕೆಟ್ಟಿದೆ, ಎಲ್ಲೋ ಲೀಕ್ ಆಗ್ತಾ ಇದೆ, ಆದ್ದರಿಂದ ಉರಿಯೋದನ್ನು ಗ್ರಹಣ ಮಾಡ್ತಾ ಇಲ್ಲ. ಅಗ್ನಿ ಸಂಯೋಗಕ್ಕೆ ಕೆಟ್ಟ ಗ್ಯಾಸ್ ಇದು ಮಧ್ಯದಲ್ಲಿ ಬಂದಿರತಕ್ಕಂತಹ ಅಡೆತಡೆ, ವಿಘ್ನ. ಅಥವಾ ಮಾಡ್ತಕ್ಕಂಥ ಕಾರ್ಯಕ್ಕೆ ಇದೊಂದು ರೀತಿಯಾಗಿರ್ತಕ್ಕಂತಹ ಕಾರ್ಯವನ್ನು ನಿಲ್ಲಿಸಲು ಬಂದಿರತಕ್ಕಂತಹ ಒಂದು ಮಧ್ಯದ ಸಾಮಗ್ರಿ. ಆಗ ಮೆಕ್ಯಾನಿಕನ್ನು ಕರೀತೇವೆ. ಮೆಕ್ಯಾನಿಕ್ ಬರ್ತಾನೆ, ಅದನ್ನು ನಳಿ ಸರಿಯಾಗಿ ಜೋಡಿಸ್ತಾನೆ, ಮಧ್ಯದಲ್ಲಿ ಸಿಕ್ಕಿರ್ತಕ್ಕಂಥ ಕಸ ದೂರ ಮಾಡ್ತಾನೆ, ಆಯ್ತು ಅನ್ನ ಮಾಡ್ಕೊಳ್ಳಿ ಅಂತೇಳಿ ಹೋಗ್ತಾನೆ. ಮೆಕ್ಯಾನಿಕ್ ರಿಪೇರಿ ಆದಾಕ್ಷಣಕ್ಕೇನೆ ನಾನು ನೀರಿನಲ್ಲಿಟ್ಟ ಅಕ್ಕಿ ಅನ್ನ ಆಯಿತೆ? ಆಗಲಿಲ್ಲ. ಮತ್ತು ಆ ಗ್ಯಾಸಿನ ಉರಿಯೇ ಇದನ್ನು ಬೇಯಿಸಲಿಕ್ಕೆ ಕಾರಣ ಬೇಕಾಗ್ತದೆ. ಗ್ಯಾಸಿನ ಉರಿ ಇದ್ದರೆ ಅನ್ನ ಬೇಯ್ತದೆ, ಇಲ್ಲದೇ ಇದ್ದರೆ ಬೇಯೋದಿಲ್ಲ. ಆದ್ದರಿಂದಾಗಿ ಅನ್ನ ಬೇಯುವುದಕ್ಕೋಸ್ಕರ ಅಗ್ನಿಯ ಸಂಯೋಗ ಅತ್ಯಂತ ಅವಶ್ಯಕವೋ ಹೇಗೆ, ಹಾಗೆ ಪ್ರಾಮಾಣ್ಯ ಜ್ಞಾನಕ್ಕೆ ಸಾಕ್ಷಿ, ಇಂದ್ರಿಯ ಮನಸ್ಸು ಸಹಿತವಾದ ಸಾಕ್ಷಿಯೇ ಮುಖ್ಯ ಕಾರಣ. ಮಧ್ಯದ ಬಂದ ಅಡೆತಡೆ ಯಾವಾಗ ನಾವು ಯುಕ್ತಿಯಿಂದ, ಲಾಜಿಕ್ಕಿನಿಂದ ಆ ಅಡೆತಡೆ ದೂರ ಮಾಡ್ತೇನೆ, ಅದು ಮೆಕ್ಯಾನಿಕನ ಕೆಲಸ ಅಷ್ಟ ಮಾಡ್ತದೆ. ಮೆಕ್ಯಾನಿಕ್ ಅನ್ನ ಬೇಯಿಸಿಕೊಡೋದಿಲ್ಲ. ಮೆಕ್ಯಾನಿಕ್ ಏನು ಮಾಡ್ತಾನೆ ಅಂತಂದರೆ ಅಡೆತಡೆಯನ್ನು ದೂರ ಮಾಡ್ತಾನೆ. ಅದೇ ರೀತಿಯಾಗಿ ಯುಕ್ತಿಗಳು ಕೂಡ ಅಡೆತಡೆಗಳನ್ನು ಮಾತ್ರ, ಬುದ್ಧಿ ದೋಷವನ್ನು, ಮನಸ್ಸಿನ ದೋಷಗಳನ್ನು ಮಾತ್ರ ದೂರ ಮಾಡ್ತವೆ, ಹೊರತು ಪ್ರಾಮಾಣ್ಯ ಗ್ರಹಣಕ್ಕೆ ಅದು ಕಾರಣ ಆಗೋದಿಲ್ಲ.
ಇದು ನಮ್ಮ ಪ್ರತಿ ದಿವಸದ ಸಂದರ್ಭದ ಅನುಭವವನ್ನು ನಾವು ನೋಡಿಕೊಳ್ಬೇಕು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಸ್ಮಿನ್ ಸತಿ ಸತ್ಯೇವ ಯದ್ಭವತಿ ನ ಸತಿ ತತ್ ಖಲು ಕಾರಣ. ಅದು ಇದ್ದರೆ ಆ ಕೆಲಸ ಆಗ್ತಾ ಇಲ್ಲದಿದ್ದರೆ ಆಗೋದಿಲ್ಲ. ಇದೇ ಒಂದು ಕ್ರಿಯೆಗೆ ಕಾರಣ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತದೆ. ಒಂದು ಆ್ಯಕ್ಷನ್ಗೆ ಇದು ಕಾಸ್ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಆದ್ದರಿಂದಾಗಿ ನೀವು ಹೇಳುವ ವಿಶೇಷ ಜ್ಞಾನ, ನೀನು ಹೇಳುವ ಯುಕ್ತಿ ಅನುಸಂಧಾನವೋ, ಲಾಜಿಕ್ಕೋ, ಪರಾಮರ್ಶವೋ, ಇದು ಮನಸ್ಸು ಸಹಿತವಾದ ಇಂದ್ರಿಯ ವಸ್ತು ಗ್ರಹಣ ಮಾಡಲಿಕ್ಕೆ ಮಧ್ಯದಲ್ಲಿದ್ದ ಮಂಜು ಇತ್ಯಾದಿ ಅಡೆತಡೆಗಳನ್ನು ದೂರ ಮಾಡಿ, ಮಂಜಿದೆ ಆದ್ದರಿಂದ ಸ್ಪಷ್ಟ ಕಾಣಿಸ್ತಾ ಇಲ್ಲ, ಮಂಜು ಹೋಗಬೇಕು ಅಂತೇಳಿ ಆ ಯುಕ್ತಿ ಬುದ್ಧಿದೋಷವನ್ನು ದೂರ ಮಾಡ್ತದೆ. ಹೇಗೆ? ಪ್ರಾಚೀನ ಕಾಲದಿಂದಲೂ ನಾವು ಒಪ್ಪಿಕೊಂಡು ಬಂದ ವಿಷ್ಣು ಸರ್ವೋತ್ತಮತ್ವದ ಜ್ಞಾನವನ್ನು, ವೇದಗಳು ಪ್ರಮಾಣ ಅಂತನ್ನುವಂಥ ತಿಳುವಳಿಕೆಯನ್ನು ಮಧ್ಯದಲ್ಲಿ ನೈಯಾಯಿಕರು, ಬೌದ್ಧರು, ಜೈನರು ಇಂತಹ ವ್ಯಕ್ತಿಗಳು ಹೇಳಿದ ಭ್ರಾಮಕ ವಾಕ್ಯಗಳಿಂದಾಗಿ ವೇದಗಳು ಪ್ರಮಾಣ ಅಂತ ಅನ್ನುವ ಸಂದರ್ಭದಲ್ಲಿ ಮಧ್ಯದಲ್ಲಿ ವೇದದ ಜ್ಞಾನ ಆಯಿತು. ಪ್ರಾಮಾಣ್ಯ ಜ್ಞಾನಕ್ಕೆ ಈ ಅನೇಕ ಜನರ ಭ್ರಮಾತ್ಮಕವಾದ ವಾಕ್ಯಗಳು ನನ್ನ ಭ್ರಮೆಗೆ ಕಾರಣವಾದವು. ಹೌದೋ ಅಲ್ವೋ, ಇವ್ರು ಹೇಳೋದು ಸರಿಯೋ. ಆಗ ಆಚಾರ್ಯರು ಹೇಳಿದ ಅಪೌರುಷೇಯತ್ವ ಅಂತಿಕೊಂಡಂತನೂ ಯುಕ್ತಿ ಅಂತಿಕೊಂಡಂತೇನಿದೆ, ಆ ಯುಕ್ತಿಯು ಈ ಅಡೆತಡೆಗಳು ಸುಳ್ಳು ಅದು ಬದಿಗೆ ಸರಿಸಿಬಿಡ್ತದೆ. ಆಗ ವೇದ ಪ್ರಮಾಣ ಅಂತ ಅನ್ನೋದು ನನ್ನ ಸಾಕ್ಷ್ಯ ಸ್ವೀಕಾರ ಮಾಡ್ತದೆ. ಪ್ರಾಮಾಣ್ಯ ಸ್ವೀಕಾರ ಮಾಡಲಿಕ್ಕೆ ಜ್ಞಾನಗ್ರಾಹಕವಾಗಿರ್ತಕ್ಕಂಥ ಸಾಮಗ್ರಿಯೇ ಸಾಕು. ವಿಶೇಷ ಚಿಂತನೆ ಆಗಲಿ, ಲಾಜಿಕ್ ಆಗಲಿ, ಯುಕ್ತಿ ಅನುಸಂಧಾನವಾಗಲಿ, ಇದು ನನ್ನ ಪ್ರಾಮಾಣ್ಯ ಜ್ಞಾನಕ್ಕೆ ಕಾರಣ ಆಗಿಲ್ಲ. ಅದು ಕೇವಲ ಆ ಬುದ್ಧಿದೋಷವನ್ನು ಬದ್ಧತ ಮನೋದೋಷವನ್ನು ದೂರ ಮಾಡ್ತದೆ. ನನಗೆ ಯಾರೋ ಬಂದು ಹೇಳಿದರು, ನಿಮ್ಮ ಹೆಂಡತಿ ನೀವು ಮನೆ ಬಿಟ್ಟು ಹೋದ್ಮೇಲೆ ಯಾರನ್ನು ಮನೆ ಕರೀತಾಳೆ, ಆದ್ದರಿಂದಾಗಿ ಅವಳ ಚರಿತ್ರೆ ವಿಕೃತವಾಗಿದೆ ಅಂತ ತಿಳ್ಕೊಂಡಂತೇಳಿ. ನನ್ನ ಹೆಂಡತಿ ಪ್ರಮಾಣ ಅಂತ ತಿಳ್ಕೊಂಡಂತನ್ನೋದಕ್ಕೋಸ್ಕರ ನಾನು ವಿವಾಹವಾಗಿದ್ದೇನೆ, ಸುಖವಾಗಿರೋದು, ಇದು ಪ್ರಮಾಣ. ನನ್ನ ಹೆಂಡತಿಯ ಜ್ಞಾನ ಜೊತೆಗೆ ಅದು ಪ್ರಾಮಾಣ್ಯ, ನನ್ನ ಹೆಂಡತಿ ಪ್ರಾಮಾಣಿಕಳಿದ್ದಾಳೆ ಅಂತ ನನಗೆ ಅನುಭವ ಇದೆ. ಆದರೆ ಜನರ ಈ ಭ್ರಾಮಕ ವಾಕ್ಯಗಳಿಂದಾಗಿ ಸಂಶಯ ಬಂತು. ಆಗ ನಾನೇನು ಮಾಡ್ತೇನೆ, CCTV ಇಡ್ತೇನೆ, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಸ್ವಲ್ಪ ಲಕ್ಷ್ಯ ಕೊಡು ಅಂತ ಹೇಳ್ತಾನೆ. CCTV ಹೇಳ್ತದೆ, ನೀವು ಹೋದ್ಮೇಲೆ ಯಾರನ್ನ ಕರೆದಿಲ್ಲ ಇಲ್ಲ, ಅವಳು ತನ್ನ ಕೆಲಸವನ್ನು ಮಾಡ್ತಾ ಇದ್ದಾಳೆ ಪ್ರಾಮಾಣಿಕವಾಗಿ. ಆಗ ನಿಮ್ಮ ಹೆಂಡತಿ ಚರಿತ್ರೆಯ ಬಗ್ಗೆ ಬಂದ ಸಂಶಯ ದೂರ ಆಗ್ತದೆ. ಚರಿತ್ರೆ ಸಂಶಯ ದೂರ ಆದ ಕ್ಷಣಕ್ಕೆ ಪ್ರಾಮಾಣ್ಯ ಜ್ಞಾನ ಆಗೋದಿಲ್ಲ. ಆ ಅಡೆತಡೆ ಹೋದ ಕ್ಷಣಕ್ಕೇನೆ ನನ್ನ ಹೆಂಡತಿ ಭಾಳ ಒಳ್ಳೆಯವಳು ಅಂತನ್ನೋ ನನ್ನ ಜ್ಞಾನ ಏನಾಗಿದೆ, ಜ್ಞಾನ ಜೊತೆ ಅವಳು ಪ್ರಾಮಾಣ್ಯದ ಜ್ಞಾನವಾಗಿ ಅವಳ ಜೊತೆಗೆ ನಾನು ಸುಖವಾಗಿದ್ದೇನೆ. ನನ್ನ ಅನುಭವ ನನಗೆ ಹೇಳ್ತದೆ ಇವಳು ಪ್ರಾಮಾಣಿಕಳು ಅಂತ ಕೂಡ ಹೇಳ್ತಾರೆ. ಇಲ್ಲ ಮತ್ತು ನಾವು ಹೇಳಿದೀವಲ್ಲ, ಗಿಡ ನೋಡಿದಾಗ ಇದು ಮಾವಿನ ಗಿಡವೋ ಅಶೋಕದ ಗಿಡವೋ ಸಂಶಯ ಬರ್ತದಲ್ಲ ಅಂತಕೊಂಡಂತಂದರೆ, ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ, ಪ್ರಾಮಾಣ್ಯಸ್ತು ಅನೃತ ಪುನರುಕ್ತ ವ್ಯಾಘಾತಾದಿ ಅನುಸಂಧಾನ ಇತ್ಯಾದಿ ಬುದ್ಧಿದೋಷರಹಿತಾನಾಂ. ಸಂಶಯ ಯಾರಿಗೆ ಬಂತು ಅಂತ ತಿಳ್ಕೊಂಡಂತಂದರೆ
ಪೂರ್ತಿ ಅದರ ಬಗ್ಗೆ ಜ್ಞಾನ ಇಲ್ಲದೆ ಇರತಕ್ಕಂಥವನು ಸಂಶಯ ಬರ್ತದೆ. ಆದರೆ ದಿನಾಲು ತೋಟಿಗ ಇದ್ದಾನಲ್ಲ, ತೋಟಿಗನಿಗೆ ಇದು ಮಾವಿನ ಗಿಡ, ಇದು ಪೇರಲೆ ಗಿಡ, ಇದು ಅಶೋಕ ಗಿಡ ಗೊತ್ತಿದೆ. ಗಿಡವನ್ನು ನೋಡಿದಾಗ ಅವನ ಸಾಕ್ಷಿ ಇದು ಮಾವಿನ ಗಿಡವಂತೆ ಸ್ವೀಕಾರ ಮಾಡ್ತದೆ. ಉಪ್ಪಿನಕಾಯಿ ದಿನಾಲು ನೋಡಿರ್ತೀರಿ, ದಿನಾಲು ಸಂಶಯ ಬರ್ತದೆ ನಿಮಗೆ. ಸಾರಿನ ಬಗ್ಗೆ ದಿನಾಲು ಸಂಶಯ ಬರ್ತದೆ ನಿಮಗೆ. ನಿಮ್ಮ ಹೆಂಡತಿ ಬಗ್ಗೆ ದಿನಾಲು ಸಂಶಯ ಬರ್ತದೆ? ಬರೋದಿಲ್ಲ. ಯಾವ ನನ್ನ ಸಾಕ್ಷಿ ಇಂದ್ರಿಯ ಆ ವಸ್ತುವನ್ನು ಗ್ರಹಣ ಮಾಡ್ತೇವೆ, ಅದು ಪ್ರಮಾಣ ಸ್ವೀಕಾರ ಮಾಡಿ ಅದನ್ನು ತಿಂತೇನೆ, ನಾನು ಅದನ್ನು ಕುಡಿತೇನೆ, ಆ ನೀರನ್ನು ಕುಡಿತೇನೆ. ಆದ್ದರಿಂದಾಗಿ 100ಕ್ಕೆ 99 ಅನುಭವಗಳು ಜ್ಞಾನಗ್ರಾಹಕ ಇಂದ್ರಿಯದಿಂದಲೇ ಆ ಜ್ಞಾನದ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡಿದೆ. 1%, 2%, 5%, ಭಾಳ 10% ಹಿಡೀರಿ. ಯಾರ ಕಣ್ಣಿನಲ್ಲಿ ದೋಷ ಇದೆ ಅಥವಾ ಮಧ್ಯದಲ್ಲಿ ಅಡೆತಡೆಗಳಿವೆ, ಅಂಥ ಸಂದರ್ಭದಲ್ಲಿ ವಸ್ತುವನ್ನು, ಧರ್ಮಿಯನ್ನು ತಿಳಿದುಕೊಂಡ ಸಾಕ್ಷಿ ಇಂದ್ರಿಯ ಅದರ ಪ್ರಾಮಾಣ್ಯವನ್ನು ತಿಳಿದುಕೊಳ್ಳಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದೆ, ತಟಸ್ಥವಾಗಿ ನಿಂತ್ಕೊಂಡಿದೆ. ಯಾಕೆ? ಮಧ್ಯದಲ್ಲಿ ವಿಘ್ನಗಳು ಬಂದಿದೆ. ಇಲ್ಲ ಮೋಡ ಮಧ್ಯದಲ್ಲಿ ಬಂದಿದೆ ಸೂರ್ಯನನ್ನು ಕಾಣಲಿಕ್ಕೆ, ಇಲ್ಲ ಗಿಡವನ್ನು ಕಾಣೋದಕ್ಕೋಸ್ಕರ ಮಂಜು ಮಧ್ಯದಲ್ಲಿ ಬಂದಿದೆ, ಅಥವಾ ಅದರ ಪ್ರಕಾಶ, ಕಣ್ಣು ಕುಕ್ಕುವ ಪ್ರಕಾಶ ನನ್ನ ಕಣ್ಣನ್ನು ಕುಗ್ತಾ ಇದೆ, ಅಥವಾ ಅತಿ ಸಮೀಪ ಇದೆ, ಅತಿ ದೂರ ಇದೆ. ಇವುಗಳ ನಿವಾರಣೆ ಅದಕ್ಕೋಸ್ಕರ ಬೇರೆ ಸಂವಾದಿ ಪ್ರಮಾಣಗಳು, ಅನುಸಂಧಾನ ಅಥವಾ ಅಲ್ಲಿರ್ತಕ್ಕಂಥ ಪರೀಕ್ಷಾ ಇತ್ಯಾದಿಗಳ ಮುಖಾಂತರ ಅಥವಾ ಆಪ್ತನ ಮಾತಿನ ಮುಖಾಂತರ ಯಾವಾಗ ಅಡೆತಡೆಗಳು ದೂರವಾಗ್ತದೆ, ಆಗ ಮತ್ತೆ ಆ ವಸ್ತುವನ್ನು ಗ್ರಹಿಸುವ ನನ್ನ ಸಾಕ್ಷಿಯಿಂದ ಅದರ ಪ್ರಾಮಾಣ್ಯವನ್ನು ಗ್ರಹಿಸ್ತಾರೆ. ಗಿಡ, ಇದು ಮಾವಿನ ಗಿಡವ ಇತ್ಯಾದಿಗಳು ಮೊದಲೇ ಸಲ, ಎರಡನೇ ಸಲ ನೋಡ್ತಕ್ಕಂಥ ಅಥವಾ ಯಾವಾಗ ಒಮ್ಮೆ ನೋಡ್ತಕ್ಕಂಥವನಿಗೆ ಸಂಶಯ ಬರ್ತದೆ ಅಂತ ತಿಳ್ಕೊಂಡು ಅಂತೇಳಿ ಯಾವಾಗಲೂ ಸಂಶಯನೇ ಇರಬೇಕು ಅಂತ ನಿಯಮ ಇದೆಯೇನು? ಇಲ್ಲಲ್ಲ. ಆ ರೀತಿಯಾಗಿರ್ತಕ್ಕಂಥ 99 ಪ್ರಮಾಣಗಳಿವೆ ಅಲ್ಲ, ಸಾಕ್ಷಾತ್ತಾಗಿ ಪ್ರಾಮಾಣ್ಯವನ್ನು ಗ್ರಹಣ ಮಾಡ್ತಕ್ಕಂಥ ಪ್ರಾಮಾಣ್ಯ ನಮ್ಮ ದಿನದ ಅನುಭವದಲ್ಲಿದೆ ಅಲ್ಲ. ಆದಾಗ ನೀನು ಕೊಟ್ಟು ಉದಾಹರಣೆ ಯಾಕೆ ತಿಳ್ಕೊಳ್ಬೇಕು? ಮುಂದೆ ಅದ್ವೈತದಲ್ಲಿಯೂ ಕೂಡ ಜಗತ್ತು ಭ್ರಮಾತ್ಮಕವಾಗಿದೆ, ಜಗತ್ತು ಸತ್ಯ ಅಲ್ಲ. ಯಾಕೆ? ಸಿಂಪಿನಲ್ಲಿ ಬೆಳ್ಳಿ ಕಾಣಿಸ್ತದೆ, ಬೆಳ್ಳಿಯ ರೀತಿಯಾಗಿರ್ತಕ್ಕಂಥ ಸಂಶಯ ಬರ್ತದೆ, ಭ್ರಮೆ ಬರ್ತದೆ. ಹಗ್ಗದಲ್ಲಿ ಸರ್ಪದ ಭ್ರಮೆ ಬರ್ತದೆ. ಆನಂತರ ಕಣ್ಣನ್ನು ಹೀಗೆ ಒತ್ತಿದಾಗ 2 ಸೂರ್ಯರಂತ ಕಾಣಿಸ್ತದೆ. ಈ ಭ್ರಮೆ ಬರ್ತದೆ. ಭ್ರಮೆ ಇದ್ದದರಿಂದ ಜಗತ್ತು ಭ್ರಮಾತ್ಮಕ ಅಂತ ತಿಳ್ಕೊಂಡಂತ ಅಂಥ ವ್ಯಕ್ತಿಗೆ ಕೇಳಬೇಕು, ಏನು ಅಂತ ತಿಳ್ಕೊಂಡಂತಾರೆ. ಯಾವಾಗಲೂ ಅಂಗಡಿಯಲ್ಲೂ ಕಾಣುವ ಬೆಳ್ಳಿಯಲ್ಲೂ ಕೂಡ ಸಿಂಪ್ ಕಾಣುತ್ತೇನಪ್ಪ ನೀನು, ಮೊದಲು ಸಂಶಯ ಬಂತೇನೋ? ಅಂಗಡಿಯಲ್ಲಿ ಸ್ಪಷ್ಟ ಲೈಟ್ ಇದೆ, ಬೆಳ್ಳಿ ಇಟ್ಟಿದ್ದಾರೆ, ಇದು ರಜತಮ್ಮಂತ ಜ್ಞಾನ ಬರ್ತದೆ, ಅಲ್ಲೆಲ್ಲಿ ಭ್ರಮ ಇದೆಯೋ ನಿನಗೆ? ಮಂಜು ಬೆಳಕಿಲ್ಲ, ಸಾಷ್ಟಾದ ಬೆಳಕಿದೆ, ಹಗ್ಗ ಅಂತ ಅನ್ನೋದು ಗುರುತಿಸಿದ್ಯಾ, ಅಲ್ಲೆಲ್ಲಿ ನಿನಗೆ ಅಲ್ಲಿ ಸಂಶಯ ಬಂತೇನು? ಅಲ್ಲಿ ಯುಕ್ತಿ ಬೇಕಾಯಿತೇನು? ಯುಕ್ತಿ, ಸಂಶಯ ಇದ್ದಲ್ಲಿ ಯುಕ್ತಿ ಬೇಕು. ಬುದ್ಧಿ ದೋಷ, ಮನಸ್ಸಿನ ದೋಷಗಳಿದ್ದಲ್ಲಿ ಯುಕ್ತಿಗಳು ಬೇಕು. ಎಲ್ಲ ಕಡೆಯಲ್ಲಿ ಯುಕ್ತಿಗಳ ಅವಶ್ಯಕತೆ ಇಲ್ಲ. ಆಚಾರ್ಯರು ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತಿಳುವಳಿಕೆ. ಯಾಕೆ? ಇಂದಿನ ದಿನದಲ್ಲಿ ಒಂದು ಫ್ಯಾಷನ್, ಇದಕ್ಕೆ ಸೈಂಟಿಫಿಕ್ ರೀಸನ್ ಏನು ಅಂತ ತಿಳ್ಕೊಂಡಂತೇಳಿ ಅವ್ರು ಸೈಂಟಿಫಿಕ್ ರೀಸನ್ ಅಂತ ಕೇಳ್ತಕ್ಕಂಥವ್ರ ಪ್ರಶ್ನೆ ಏನಿರ್ತದೆ, ಪ್ರತ್ಯಕ್ಷ ಮತ್ತು ಲಾಜಿಕ್ನಿಂದ ಸಿದ್ಧ ಆಗಿದೆ ಏನು ಅಂತ ತಿಳ್ಕೊಂಡಂತೇಳಿ. ಹಣ್ಣಿನಲ್ಲಿದ್ದ ರಸ
ಅದರ ಜ್ಞಾನ, ಅದರ ಪ್ರಾಮಾಣ್ಯ ರಸ ಆಗಿದೆ. ಅಲ್ಲಿ ಲಾಜಿಕ್ ಏನು ಬೇಕಾಗಿಲ್ಲ. ಹಣ್ಣು ತೆಗೆದುಕೊಂಡು ನಾನು ಲಾಜಿಕ್ ಮಾಡಿ ಯುಕ್ತಿ ಮಾಡಿ ಹಣ್ಣು ತೆಗೆದುಕೊಂಡು ಬರೋದಿಲ್ಲ, ಹಣ್ಣು ಕತ್ತರಿಸಿ ತಿನ್ನೋದಿಲ್ಲ. ನಾನು ಎಲ್ಲಿ ಸಂಶಯ ಬರ್ತದೆ ಅಲ್ಲಿ ವಿಚಾರ ನಾನು ಮಾಡ್ತೇನೆ. ಸಂಶಯ ಎಲ್ಲ ಕಾಲದಲ್ಲಿಯೂ ಇರೋದಿಲ್ಲ. ಎಲ್ಲ ಕಾಲದಲ್ಲಿಯೂ ಕೂಡ ಸಾಕ್ಷಿ ಇಂದ್ರಿಯದ ಮಧ್ಯದಲ್ಲಿ ಅಡೆತಡೆಗಳು ಇರೋದಿಲ್ಲ ಅಂತನ್ನೋದನ್ನು ಆಚಾರ್ಯರು ಹೇಳ್ತಾರೆ. ಸತೀಶ್ವೇವ ಯುಕ್ತಿಷು ಬುದ್ಧಿದೋಷ ನಿರಾಸೋ ಭವತಿ. ಯುಕ್ತಿಯಿಂದ ಬುದ್ಧಿದೋಷ ನಿರಾಸೆ ಯಾವಾಗ? ಬುದ್ಧಿದೋಷ ಇದ್ದ ಅದರ ನಿವಾರಣೆಗೆ ಯುಕ್ತಿಗಳು ಬೇಕು. ಬುದ್ಧಿದೋಷ ಇಲ್ಲದೇ ಇದ್ದಾಗ ಯುಕ್ತಿ ಲಾಜಿಕ್ ಬೇಕೇ ಆಗಿಲ್ಲ. ಯಾಕೆಂದರೆ ಇವತ್ತಿನ ದಿವಸದಲ್ಲಿ ಪ್ರತಿಯೊಂದು ಶಬ್ದಕ್ಕೂ ಸೈಂಟಿಫಿಕ್ ರೀಸನ್ ಅಂತೇಳಿ ಕೇಳ್ತಾರೆ. ಅವರು ಹಿಂದೆ ಈ ಆಚಾರ್ಯ ಇದಕ್ಕೆ ಸೈಂಟಿಫಿಕ್ ರೀಸನ್ ಕೊಡಿ ಅಂತ ಅಂತೇಳಿ ಅದೊಂದು ಏನೋ ತಲೆಯಲ್ಲಿ ಸೈಂಟಿಫಿಕ್ ರೀಸನ್ ಅಂತ ಕೂತ್ಕೊಂಡ್ಬಿಟ್ಟಿದೆ. ಅವರ ಅಭಿಪ್ರಾಯ ಏನು ಅಂತಂದರೆ ಸೈಂಟಿಫಿಕ್ ರೀಸನ್ ಅಂತಂದರೆ ಪ್ರತ್ಯಕ್ಷದಿಂದ ಪ್ರಯೋಗಾಲಯದಲ್ಲಿ ಸಿದ್ಧವಾಗಿದೆಯೋ ಅಥವಾ ಲಾಜಿಕ್ನಿಂದ ಸಿದ್ಧವಾಗಿದೆಯೋ ಅಂತ ಅಂತೇಳಿ. ಎಲ್ಲಿ ಹೈಪೋಥಿಸಿಸ್ ಇದೆ ಅಲ್ಲಿ ಯುಕ್ತಾನುಸಂಧಾನ ಬೇಕು. ಸೈನ್ಸ್ನಲ್ಲಿ ಕೂಡ ಬೇಕಾದಷ್ಟು ಹೈಪೋಥಿಸಿಸ್ ಇದೆ, ಮ್ಯಾಥಮೆಟಿಕ್ಸ್ನಲ್ಲಿ ಹೈಪೋಥಿಸಿಸ್ ಇದೆ. ಆದರೆ ನಮ್ಮ ದೈನಂದಿನ ವ್ಯವಹಾರದಲ್ಲಿ, ನಮ್ಮ ಅನುಭವದಲ್ಲಿ ಎಲ್ಲ ಕಾಲದಲ್ಲೂ ಅಡೆತಡೆಗಳೆಲ್ಲಿದೆ. ಆ ವೇಳೆಗೆ ಯುಕ್ತಿ ಅನುಸಂಧಾನಗಳಿದೆ, ನಮಗೆ ಜ್ಞಾನವಾಗ್ತದೆ. ಈ ಮಾತನ್ನು ಟೀಕಾಕೃತ್ಪಾದರು ಬಹಳ ಸುಂದರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಾಮಾಣ್ಯಸ್ತು ಚಕ್ಷು ಮನಸ್ಸಹಕೃತವಾದ ಸಾಕ್ಷಿ ಇಂದ್ರಿಯ ಒಂದು ವಸ್ತುವಿನ ಜ್ಞಾನ ಮಾಡಿಕೊಂಡಾಗ ಅದರ ಪ್ರಾಮಾಣ್ಯ ಜ್ಞಾನ, ಯಾವಾಗ ಪ್ರಾಮಾಣ್ಯ ಜ್ಞಾನ ಅಡೆತಡೆ ಉಂಟಾಗ್ತದೆ ಅದು ಸುಳ್ಳು ಅಂತ ಕಲ್ಪನೆ ಬಂದರೆ, ಅದು ಪುನರುಕ್ತಿ ಆಗಿದೆ ಆದ್ದರಿಂದ ಶಾಸ್ತ್ರದಲ್ಲಿ ಯೋಗ್ಯವಲ್ಲ ಅಂತನೂ ಸಂಶಯ ಬಂದರೆ, ಅಥವಾ ಅದರ ಪರಿಣಾಮಗಳು ಅದು ಹೇಳಿದ ಪ್ರಯೋಜನ ಸಿಗದೇ ಇದ್ದಾಗ ಇತ್ಯಾದಿ ಮನಸ್ಸಿನಲ್ಲಿ 20 ಸಂಶಯ ತುಂಬಿಕೊಂಡವರಿಗೆ ಆವಾಗ ಯುಕ್ತಿಗಳು ಬೇಕಾಗ್ತದೆ. ಇದು ಹೌದೋ ಇಲ್ವೋ ಅಂತ. ಆದರೆ ಇವುಗಳಿಂದ ರಹಿತರಾಗಿರ್ತಕ್ಕಂಥ ನಮ್ಮಲ್ಲಿ ಅನೇಕ ಜನ ಜ್ಞಾನಿಗಳಿದ್ದಾರೆ. ಬುದ್ಧಿದೋಷರಹಿತಾನಾಂ ಪುಂಸಾಂ ಸ್ವತಃ ಏವ ಯುಕ್ತಿ ಅಪೇಕ್ಷಾಯಾಂ ವಿನೈವ. ಅಲ್ಲಿ ಲಾಜಿಕ್ಕು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಇಲ್ಲದೆ ಆ ವಸ್ತುವಿನ ಅನುಭವ ಸಿದ್ಧವಾಗ್ತದೆ. ಆದ್ದರಿಂದಾಗಿ ಪ್ರಾಮಾಣ್ಯ ಸ್ವತಸ್ತ್ವ ಇದು ಎಲ್ಲರಿಗೂ ಅನುಭವ ಸಿದ್ಧವಾದ್ದರಿಂದಾಗಿ ಪ್ರಾಮಾಣ್ಯಕ್ಕೋಸ್ಕರ ವಿಶೇಷ ಪರಾಮರ್ಶೆಗಳು ಬೇಕಾಗಿಲ್ಲ. ಭಾಳ ಸ್ಪಷ್ಟವಾದ ರೀತಿಯಲ್ಲಿ ಟೀಕಾಕೃತ್ಪಾದರು ನಮಗೆ ತಿಳಿಸಿ ಹೇಳಿದ್ದಾರೆ. ಇದರ ಮೇಲೂ ಕೂಡ ಕೆಲವು ಆಕ್ಷೇಪಗಳು ಬರ್ತದೆ, ಅದಗಳ ಉತ್ತರ ಆಮೇಲೆ ನೋಡ್ಕೊಳ್ಳೋಕ್ಕೆ ತೆಗೆದುಕೊಳ್ಳೋಣ. ಆದ್ದರಿಂದಾಗಿ ಸಾಕ್ಷಿ ಇಂದ್ರಿಯವೇ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತದೆ. ಅಡೆತಡೆಗಳಿದ್ದಾಗ ತಟಸ್ಥವಾಗ್ತಿರ್ತದೆ. ಅಡೆತಡೆಗಳು ಹೋದ್ಮೇಲೆ ಮತ್ತೆ ಪುನಃ ಪ್ರಾಮಾಣ್ಯವನ್ನು ಸ್ವೀಕಾರ ಮಾಡ್ತದೆ. ಅಡೆತಡೆಗಳಿಲ್ಲದೇ ಇದ್ದಾಗ ಸಾಕ್ಷಾತ್ತಾಗಿ ಜ್ಞಾನದ ಜೊತೆಗೆ ಪ್ರಾಮಾಣ್ಯವನ್ನು ಕೂಡ ಸ್ವೀಕಾರ ಮಾಡೋದರಿಂದಾಗಿ ಅದೇ ರೀತಿಯಾಗಿ ವೇದಗಳು ಕೂಡ ಸರಿಯಾದ ಪ್ರಾಮಾಣಿಕವಾದಂಥ ಜ್ಞಾನವನ್ನೇ ಕೊಡುತ್ತವೆ. ಆದರೆ ಆಧುನಿಕ ಕೆಲವು ವಿಚಾರವಂತರ ಭ್ರಮಾತ್ಮಕವಾದ ವಾಕ್ಯಗಳಿಂದ ಭ್ರಮೆ ಬಂದಾಗ ಆಗ ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಟಿಪ್ಪಣಿಕಾರರು ಕೊಟ್ಟಿರ್ತಕ್ಕಂಥ ಯುಕ್ತಿಯಿಂದ ಆ ಬುದ್ಧಿದೋಷ ನಿವಾರಣೆಯಾದಾಗ ವೇದ ಅತ್ಯಂತ ಪ್ರಮಾಣವಾದ ಮಾತನ್ನೇ ಹೇಳ್ತದೆ ಅಂತನ್ನೋದು ವೇದದ ಪ್ರಾಮಾಣ್ಯ ತಾನಾಗೆ ಸಿದ್ಧ ಆಗೋದರಿಂದಾಗಿ ಅದಕ್ಕೆ ಈ ಪ್ರಾಮಾಣ್ಯದ ಜ್ಞಾನಕ್ಕೋಸ್ಕರ ಬೇರೆ ಯಾವುದೇ ರೀತಿ ಬೇರೆ ವಸ್ತು ಬೇರೆ ಸಾಮಗ್ರಿ ಬೇಕಾಗಿಲ್ಲ. ಆದ್ದರಿಂದಾಗಿ ವೇದದ ಪ್ರಾಮಾಣ್ಯವು ಸ್ವತಃ ಪ್ರಮಾಣವಾಗಿದೆ, ಜ್ಞಾನದ ಪ್ರಾಮಾಣ್ಯವು ಕೂಡ ಸ್ವತಃ ಪ್ರಾಮಾಣ್ಯವಾಗಿದೆ. ಆದ್ದರಿಂದಾಗಿ ಪ್ರಾಮಾಣ್ಯಂ ಸ್ವತಃ
ಅಂತನ್ನುವ ಮಾತು ಇದು ಅತ್ಯಂತ ಸರಿಯಾಗಿರ್ತಕ್ಕಂಥ ಸಿದ್ಧಾಂತ. ಇದಕ್ಕೇನಾದರೂ ಬೇರೆ ನಿಮ್ಮ ಆಕ್ಷೇಪ ಇದ್ದರೆ ಹೇಳಿ ಅಂತ ಹೇಳ್ತಾರೆ. ಆ ಆಕ್ಷೇಪಗಳ್ಯಾವು, ಅದಕ್ಕೆ ಟೀಕಾಕೃತ್ಪಾದ ಹೇಗೆ ಉತ್ತರ ಕೊಟ್ಟರು ಅನ್ನೋದನ್ನು ನಾಳೆ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ವಿಷಯ ಕಠಿಣ ಇದೆ ಅಂತ ಮನಸ್ಸಿನಲ್ಲಿ ಮೊದಲೇ ಡಿಸೈಡ್ ಮಾಡಿದರೆ ನಾವು ತಿಳಿದುಕೊಳ್ಳಲಿಕ್ಕೆ ಹೋಗೋದಿಲ್ಲ. ನಾನು ಪರೀಕ್ಷೆಯಲ್ಲಿ ಫೇಲ್ ಆಗ್ತೀನಿ ಅಂತ ಹೋದವನು ಪ್ರಶ್ನೆ ಪತ್ರಿಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ಆದರೆ ನಮ್ಮ ಶ್ರೋತೃಗಳು ನಮಗೆ ವಿಷ್ಣು ತತ್ವನಿರ್ಣಯ ಗ್ರಂಥ ತಿಳಿಯೋದಿಲ್ಲ, ಅತ್ಯಂತ ಕಠಿಣ ಅಂತ ತಿಳ್ಕೊಂಡಂತೇಳಿ, ಕಠಿಣ ನಿಜ, ಆದರೆ ತಿಳಿಬಾರ್ದು ಅಂತ ಅವರು ರಚನೆ ಮಾಡಿಲ್ಲ. ಸ್ವಲ್ಪ ಬುದ್ಧಿಗೆ ಶ್ರಮ ಕೊಡಬೇಕಾಗ್ತದೆ. ಶ್ರಮ ಕೊಟ್ಟರೆ ಅಲ್ಲಿರ್ತಕ್ಕಂಥ ಪರಿಭಾಷಿಕವಾದಂಥ ಪದಗಳನ್ನು ಅರ್ಥ ಮಾಡಿಕೊಂಡರೆ, ಎಲ್ಲರೂ ಓದಲಿಯಂತೆ ಗ್ರಂಥ ಬರೆದಿದ್ದಾರಲ್ಲ. ಆದ್ದರಿಂದಾಗಿ ಇಂಥ ಒಂದು ಈ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಅಧಿಕಾರಿಗಳಿಗೆ ಇದು ಸ್ವತಃ ಪ್ರಮಾಣವಾಗಿದೆ ಅಂತನ್ನೋದು ನಿರ್ಧಾರ ಮಾಡಿ ಮುಂದುವರಿಯೋಣ. ಮತ್ತಿನ್ನೇನಾದರೂ ಆಕ್ಷೇಪ ಏನು ಬರ್ತದೆ ತಿಳಿದುಕೊಳ್ಳೋಣ. ಜಗತ್ತಿನ ವಿಷಯದಲ್ಲಿ ಸಂದರ್ಭದಲ್ಲಿಯೂ ಕೂಡ ಶ್ರೀಮದಾಚಾರ್ಯ ಹೇಳ್ತಾರೆ ಅಂದಮೇಲೆ ಅದರ ಪ್ರಾಮಾಣ್ಯವನ್ನು ನಿಶ್ಚಯ ಮಾಡಿಕೊಳ್ಳಿ. ಅವರು ಸರಿಯಾಗಿ ಹೇಳ್ತಾರೆ ಅಂತ ಕೊಂಡಂತಾರೆ. ಶ್ರೀಮದಾಚಾರ್ಯ ಮಾತಿನ ಮೇಲೆ ಪ್ರಾಮಾಣ್ಯ ನಿಶ್ಚಯ ಇಟ್ಟುಕೊಳ್ಳಿ. ಅಪೌರುಷೇಯತ್ವದ ವೇದದ ಮೇಲೆ ಪ್ರಾಣದ ನಿಶ್ಚಯ ಇಟ್ಟುಕೊಳ್ಳಿ. ಸ್ವಾಮಿಗಳು ಹೇಳತಕ್ಕಂಥ ಮಾತುಗಳ ಬಗ್ಗೆ ಪ್ರಾಮಾಣ್ಯ ನಿಶ್ಚಯ ಇಟ್ಟುಕೊಳ್ಳಿ. ನಿಮಗೆ ಮೋಸ ಮಾಡದ ಗುರುಗಳು ಹೇಳುವ ಮಾತಿನ ಮೇಲೆ ಪ್ರಾಮಾಣ್ಯ ನಿಶ್ಚಯ ಇಟ್ಟುಕೊಳ್ಳಿ. ಅಲ್ಲಿ ಯಾವುದೇ ಸಂಶಯ ವಿಪರ್ಯಾದಿಗಳನ್ನು ತಂದುಕೊಳ್ಳುವ ಅವಶ್ಯಕತೆ ಇಲ್ಲ. ಇದೇ ಪ್ರಾಮಾಣ್ಯ ಸ್ವತತ್ವದ ವಾದದ ಒಂದು ಸಂಕ್ಷಿಪ್ತವಾದ ವಿವರಣೆ. ಮುಂದಿನ ವಿಚಾರಗಳನ್ನು ನಾಳಿಂದ ನಾನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಬಹಳ ವಿಸ್ತಾರವಾಗಿ ಇದನ್ನು ಶ್ರೀಮನ್ ನ್ಯಾಯಸುಧಾದಲ್ಲಿಯೂ ಕೂಡ ಈ ವಿಚಾರ ಅನುವ್ಯಾಖ್ಯಾನ ನ್ಯಾಯಸುಧಾದಲ್ಲಿ ಬರ್ತದೆ. ಅಲ್ಲಿಯೇ ಒಂದೆರಡು ವಿಷಯ ಇಟ್ಕೊಂಡು ಇದನ್ನು ಒಂದು ವಿಷಯ ತಿಳಿದುಕೊಂಡು ಇದನ್ನು ಸ್ಪಷ್ಟೀಕರಣ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ತ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಂ.